ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಹುಟ್ಟಿದಂತ ಮಗುವಿನ ಜನನ ಪ್ರಮಾಣ ಪತ್ರ ತೆಗಿಬೇಕಂದ್ರೆ 2 ಸಂಸ್ಥೆಗೆ ಹೋಗ್ಬೇಕಾಗಿತ್ತು. ಒಂದು ಆಸ್ಪತ್ರೆ ಹೋಗ್ಬೇಕಾಗಿತ್ತೆ, ಎಲ್ಲಿ ಹೆರಿಗೆ ಆಗಿರುತ್ತೆ ಅಲ್ಲಿ ಹೋಗ್ಬೇಕಾಗಿತ್ತು. ಇನ್ನೊಂದು ಪುರಸಭೆ ಅಂದ್ರೆ ನಿಮ್ಮ ಒಂದು ತಾಲೂಕಿನಲ್ಲಿರುವಂತ ಅಥವಾ ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂತ ಪುರಸಭೆಗೆ ಅಲ್ಲಿ ಹೋಗ್ಬೇಕಾಗಿತ್ತು. ಆದ್ರೆ ಈಗ ರಾಜ್ಯ ಸರ್ಕಾರದಿಂದ ಒಂದು ಸುಲಭ ಮಾರ್ಗ ಕೊಟ್ಟಿದ್ದಾರೆ. ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಿಗತ್ತೆ ಇನ್ಮೇಲೆ ಅಂದ ನೋಡಿ ಸ್ನೇಹಿತರೆ. ಯಾರ್ಯಾರು ಜನನ ಪ್ರಮಾಣ ಪತ್ರ ಇನ್ನೂ ತನ ಸಿಕ್ಕಿಲ್ವೋ ಅಂತ ಒಂದು ವ್ಯಕ್ತಿಗಳು ಈಗ ನಿಮ್ಮ ಒಂದು ಮೊಬೈಲ್ ನಲ್ಲಿ ಪಡ್ಕೋಬಹುದಾಗಿರತ್ತೆ. ಅದು ಅರ್ಜಿ ಸಲ್ಲಿಸೋ ವಿಧಾನ, ಅದ ನಂತರ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಎಲ್ಲಿ ಸಿಗತ್ತೆ ಒಂದೊಂದ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ಹುಟ್ಟಿದಂತ ಮಗುವಿಗೆ ಆಸ್ಪತ್ರೆಗೆ ಹೋಗುವ ಅವಕಾಶನೇ ಇರೋದಿಲ್ಲ, ಪುರಸಭೆ ಅಲ್ಲಿ ಹೋಗುವ ಅವಕಾಶನೇ ಇರೋದಿಲ್ಲ. ದಯವಿಟ್ಟು ನಿಮ್ಮ ಒಂದು ಮೊಬೈಲ್ ನಲ್ಲಿ ಅಪ್ಲೈ ಮಾಡಿ ಅಥವಾ ನಿಮ್ಮ ಒಂದು ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅದಕ್ಕೆ ಡಾಕ್ಯುಮೆಂಟ್ಸ್, ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಅಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಿಗತ್ತೆ. ಅದು ಯಾವುದು ಏನು ಅಂತ ಒಂದೊಂದ ತಿಳಿಸ್ಕೊಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊಡ್ತಾನೆ ನೋಡಿ. ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಒಂದು ವಿಡಿಯೋ ನಿಮಗೆ ಅಪ್ಡೇಟ್ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗತ್ತೆ. ಈಗ ನಮ್ಮ ಒಂದು ಭಾರತ ಸರ್ಕಾರ ಮಾನದಂಡಗಳ ಪ್ರಕಾರ ಈಗ ಎಲ್ಲಿ ಬೇಕಾದರೂ ಡಿಜಿಟಲ್ ಜನನ ಪ್ರಮಾಣ ಪತ್ರ ಕೇಳ್ತಿದ್ದಾರೆ. ಅಂದ್ರೆ ನಿಮಗೆ ಅಂತರ್ಜಾಲದಲ್ಲಿ ಸಿಗುವಂತ ಡಿಜಿಟಲ್ ಪ್ರಮಾಣ ಪತ್ರ ಈಗ ನಿಮಗೆ ಡೈರೆಕ್ಟ್ ಆಗಿ ಕೈ ಬರದಿಂದ ಬರೆಯೋದು, ಅದ ನಂತರ ಟೈಪ್ ಮಾಡಿ ಆ ಒಂದು ಪ್ರಿಂಟ್ ಅನ್ನು ತೆಗೆದುಕೊಂಡು ಪುರಸಭೆನೋ ಅಥವಾ ಈ ಒಂದು ಆಸ್ಪತ್ರೆಗಳಲ್ಲಿ ಸಿಗ್ತಾ ಇತ್ತು. ಈಗ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸಿಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮೊದಲಿಗೆ ತಿಳ್ಕೊಳ್ಳಿ. ಮೊದಲಿಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್, ಮೊದಲಿಗೆ ಆಸ್ಪತ್ರೆಯಿಂದ ಜನನ ಪುರಾವೆ ಬೇಕಾಗತ್ತೆ. ಆಸ್ಪತ್ರೆಯಲ್ಲಿ ಯಾವಾಗ ಹುಟ್ಟಿದ್ರು, ಅದ ನಂತರ ಯಾವ ಒಂದು ತಾರೀಕು, ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರೂಫ್ ಅದು ಕೊಟ್ಟು ತಂದ್ರೆ ನಿಮಗೆ ಆ ಒಂದು ಜನನ ಪುರಾವೆ ಬೇಕಾಗತ್ತೆ. ಫಾರ್ಮ್ 1 ಬೇಕಾಗತ್ತೆ. ಅದ ನಂತರ ನಿಮ್ಮ ಒಂದು ಪೋಷಕರ ಆಧಾರ್ ಕಾರ್ಡು, ತಂದೆದು ಅಥವಾ ತಾಯಿದು ಅಥವಾ ಇಬ್ಬರದು ನಡೆಯುತ್ತೆ. ಅದ ನಂತರ ನಿವಾಸದ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಕೂಡ ಕೇಳ್ತಾರೆ ನಿವಾಸಕ್ಕೆ ಸಂಬಂಧಪಟ್ಟಂತೆ. ಅದ್ರ ಬಳಿಕ ನಿಮ್ಮ ಒಂದು ಮದುವೆ ಪ್ರಮಾಣ ಪತ್ರ ಕೇಳ್ತಾರೆ, ಮದುವೆ ಪ್ರಮಾಣ ಪತ್ರ. ಅದ ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಬೇಕಾಗತ್ತೆ. ತಂದೆದು ಅಥವಾ ತಾಯಿದು ಒಂದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಬೇಕಾಗತ್ತೆ. ಇದನ್ನೆಲ್ಲ ತೆಗೆದುಕೊಂಡು ಯಾವ ಒಂದು ಪೋರ್ಟಲಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಮೊಬೈಲ್ನಲ್ಲಿ www.crsorgi.gov.in ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದರದ್ದು ಅಫಿಷಿಯಲ್ ಆದಂಥ ವೆಬ್ಸೈಟ್ ಮೇಲ್ಗಡೆ ಡಿಸ್ಪ್ಲೇ ಮೇಲೆ ಕೊಟ್ಟಿದ್ದಾನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಜನರಲ್ ಒಂದು ಪಬ್ಲಿಕ್ ಸೈನಿಂಗ್ ಅಪ್ ಇರತ್ತೆ, ಅದನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದ ನಂತರ ಜನನ ವಿವರ, ಪೋಷಕರ ಮಾಹಿತಿ ಭರ್ತಿ ಮಾಡಬೇಕಾಗತ್ತೆ, ದಾಖಲೆಗಳ ಅಪ್ಲೋಡ್ ಮಾಡಬೇಕಾಗತ್ತೆ. ಅದ ನಂತರ ಅರ್ಜಿ ಸಲ್ಲಿಸೆ ಅಥವಾ QR ಕೋಡ್ ಸಹಿತ ಸ್ವೀಕೃತ ಡೌನ್ಲೋಡ್ ಮಾಡ್ಕೋಬೇಕು, ಅಂದ್ರೆ ನಿಮ್ಮ ಒಂದು ಪ್ರಿಂಟ್ ಬರತ್ತೆ. ಪ್ರಮಾಣ ಪತ್ರ ತಯಾರಾದ ಬಳಿಕ SMS ಇಮೇಲ್ ಮೂಲಕ ಲಿಂಕ್ ಬರತ್ತೆ. ಆಗ ನೀವು ಚೆಕ್ ಅನ್ನ ಮಾಡ್ಕೊಂಡು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಬಳಿ ಇಟ್ಕೋಬಹುದು. ಈ ರೀತಿ ಚೆಕ್ ಮಾಡ್ಕೋಬಹುದು. ಅದ ನಂತರ ಎಲ್ಲೆಲ್ಲಿ ಇದನ್ನ ತೆಗಿಬಹುದು ನೋಡಿ, ತುಂಬಾ ಈಸಿ ಪ್ರೊಸೆಸಿಂಗ್ ಇರತ್ತೆ. ನಿಮ್ಮೊಂದು ಮೊಬೈಲ್ನಲ್ಲಿ ಬತ್ತಂದ್ರೆ ತೆಗೊಳ್ಬಹುದು, ಅಥವಾ ಬರಲಿಲ್ಲ ಅಂದ್ರೆ ಹತ್ತಿರ ಇರುವಂತ ಗ್ರಾಮವನ್ನು, ನಗರವನ್ನು ಅಥವಾ ಕರ್ನಾಟಕವನ್ನದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಥವಾ ಹತ್ತಿರ ಇರುವಂತ ಯಾರು ಕರೆಕ್ಟ್ ಆಗಿ ಕಂಪ್ಯೂಟರ್ ಕಲಿಸಿರ್ತಾರಲ್ಲ ಅಂತವ್ರ ಹತ್ರ ಹೋಗಿ ನಿಮ್ಮ ಒಂದು ಜನನ ಪ್ರಮಾಣ ಪತ್ರನ ತಕ್ಕೋಬಹುದು. ನೋಡಿ, ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಿಮ್ಮೊಂದು ತಾಲೂಕಾ ಆಸ್ಪತ್ರೆಯಲ್ಲಿ ಹೋಗುವ ಅವಕಾಶನೇ ಇರೋದಿಲ್ಲ, ಅದ ನಂತರ ಎಲ್ಲಿ ಹೆರಿಗೆ ಆಗಿರತ್ತೆ ಅಲ್ಲಿ ಹೋಗುವ ಅವಕಾಶನೇ ಇರೋದಿಲ್ಲ. ಅಲ್ಲಿ ಬರೀ ಒಂದು ಪ್ರಮಾಣ ಪತ್ರ ತಂದ್ರೆ ಸಾಕು, ಇಲ್ಲೇ ನೀವು ತಗೊಳ್ಬಹುದು. ಕಳೆದಿತ್ತಂದ್ರೂ ಕೂಡ ತಗೊಳ್ಬಹುದು, ಅಥವಾ ಕಳಿಲಿಲ್ಲ ಅಂದ್ರೆ ಈಗ ಹೆರಿಗೆ ಆಗಿತ್ತಂದ್ರೆ ಅದು ಕೂಡ ನಿಮಗೆ 1 ತಿಂಗಳು 2 ತಿಂಗಳಾಗಿತ್ತು ಅಂದ್ರೂ ಕೂಡ ಅದನ್ನ ಜನನ ಪ್ರಮಾಣ ಪತ್ರ ತಕ್ಕೋಬಹುದು. ಈ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಂತ ತಿಳಿಸಿ. ನಿಮಗೆ ಅದರ ಬಗ್ಗೆ ಏನು ಡೌಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡಿ. ಮತ್ತೆ ಯಾವೊಂದು ವಿಡಿಯೋ ಮಾಡಬೇಕಾಗಿದೆ ಯಾವ ಥರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಕಮೆಂಟ್ ಅಂತ ತಿಳಿಸಿ.